ಯಜಮಾನ ನಿಮ್ಮ ಹೆಸರು? ಸಿದ್ದರಾಮಣ್ಣ. ಇದು ಯಾವ ಊರು ಇದು? ಮಲಸಂದ್ರ. ಮಲಸಂದ್ರನಾ? ಈ ಹೋರಿ ನಿಮ್ದೇನಾ ಇದು? ಹೌದು ನಮ್ಮದೇ. ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇದ್ದೀರಾ? ನಾವು ರೀಜನ್ ತಗೊಂಡಿದ್ದೀರಿ. ಹೌದಾ? ಎಷ್ಟು ಬಿತ್ತು ಬೆಲೆ ನಿಮಗೆ? ನಮಗೆ ಇದು 1.5 ಇದೆ. ಅಲ್ಲಲ್ಲಿ ಏನಾಗಿತ್ತು ನೀವು ತಂದಾಗ? ಇಲ್ಲ, ಇವಾಗ ರೀಜನ್ ತಗೊಂಡ್ರೆ ಅಲ್ಲಲ್ಲಿ ಏನಾಗಿದೆ ಈಗ ಹೋರಿ? ಇವಾಗ ಕಡೆಮಳೆ ಕಡೆ ಅಲ್ಬಿಟ್ಟು ಕಡೆ ಹುಟ್ಟದೆ. ಏನು ಹೋರಿ ಸ್ಪೆಷಾಲಿಟಿ ಸಿದ್ದರಾಮಣ್ಣ ಅವರೇ? ನಾವು ಇವಾಗ ರೀಜನ್ ತಗೊಂಡು ಹಬ್ಬ ಮಾಡೋ ಅಂತ ಒಂದು ಖುಷಿಯಾಗಿದ್ದೀರಿ. ಹಾಂ, ಇವಾಗ ನಾಳೆ ಹಬ್ಬಕ್ಕಾಗನಂತ ಒಂದು ಖುಷಿಯಾಗಿದ್ದೀರಿ. ಹೌದಾ? ಏನು ಕುಚ್ಚು ಕಟ್ಟಿದ್ದೀರಾ? ಫ್ಲಾಗಾ? ಇದು ಪಿಪಿ ಕಟ್ಟಿರ್ತೀರಾ? ಕುಚ್ಚು ಫ್ಲಾಗ್ ಅಲ್ಲ, ಪಿಪಿ ಏನೋ ಕಟ್ಟಿರ್ತೀರಾ? ಕುಚ್ಚು ಫ್ಲಾಗ್. ಹೌದಾ? ಎಷ್ಟು ಅಡಿ ಇರುತ್ತೆ ಕುಚ್ಚು? ಕುಚ್ಚು 4 ಅಡಿ. ಕುಚ್ಚು 4 ಅಡಿ. ಏನು ಇಟ್ಟಿದ್ದಾರೆ ನಿಮ್ಮ ಬ್ರ್ಯಾಂಡು? ನಮ್ಮ ಬ್ರ್ಯಾಂಡ್ ಅಪ್ಪು ಅಂತೇಳಿ ಮಡಗಿದ್ದೀರಿ. ಅಪ್ಪು ಅಂತೇಳಿ ಮಡಗಿದ್ದೀರಾ? ಏನು ಹೋರಿ ಸ್ಪೆಷಾಲಿಟಿ? ಹೋರಿ ಸ್ಪೆಷಾಲಿಟಿ ಮಾಮೂಲಿ ಅದು ಫಂಗಲ್ಗೆ ಹಬ್ಬ ಮಾಡ್ತದೆ. ಅಲ್ಲ, ಸ್ಪೀಡ್ ಇದೆಯಾ, ಆಕ್ಷನ್ ಇದೆಯಾ? ಹೆಂಗೆ? ಎರಡು ಇದೆ. ಸ್ಪೀಡ್ ಇದೆ, ಆಕ್ಷನ್ ಇದೆ. ಪಿಪಿಗೂ ಸೆಟ್ ಆಗುತ್ತೆ, ಇದಕ್ಕೂ ಸೆಟ್ ಆಗುತ್ತೆ. ಸೆಟ್ ಆಗುತ್ತೆ, ಆದ್ರೆ ಪಿಪಿ ಹಾಕಿಲ್ಲ. ಇವಾಗ ಅದು ಕುಚ್ಚಲ್ಲೇ ಮಾಡ್ತಾರೆ. ಅವ್ರ ಹತ್ರ ಯಾರ ಹತ್ರ ಇಂದ ಹೋರಿ ತಂದಿದ್ದಂದ್ರೆ ನೀವು? ನಾವಿಲ್ಲಿ ಪಕ್ಕದಾಗಿನ ಫ್ರೆಂಡ್ ಹತ್ರನೇ ಇತ್ತು ಬರೀ. ಅವ್ರ ಹತ್ರ ಹೆಂಗ್ ಮಾಡ್ತಾ ಇತ್ತು ಹಬ್ಬ? ಅವ್ರ ಹತ್ರನೂ ತಡ್ಕೆನಾಗತ್ತ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾ ಇತ್ತಾ? ಚೆನ್ನಾಗಿ ಮಾಡ್ತಾರೆ. ನಾ ಇವತ್ತಿಗೆಲ್ಲ ಅದು ಫೈಲ್ ಅಂತ ಈಚೆಗೆ ಬರಿಲ್ಲ. ಚೆನ್ನಾಗಿ ಮಾಡ್ತಾ ಇತ್ತು ಹಬ್ಬ. ಈಗ ಯಾರಿಗಾನ ಮಾರ್ತೀರಾ ಹೋರಿನ? ಯಾರನ್ನ ಖುಷಿಗೆ ಬಂದ್ರೆ ಖುಷಿ ಪಟ್ರೆ ಮಾರುತ್ತಾ. ಹೌದಾ? ಈ ಹಬ್ಬಗಳು ಉಳಿಬೇಕು ಅಂದ್ರೆ ಏನು ಮಾಡಬೇಕು? ಈ ಹಬ್ಬಗಳು ಉಳಿಬೇಕು ಅಂದ್ರೆ ಏನು ಮಾಡಬೇಕು? ಉಳಿಬೇಕು ಅಂದ್ರೆ ಎಲ್ಲರೂ ಒಂದು ಒಗ್ಗಟ್ಟಾಗೋಬೇಕು. ಒಂದು ಹೊತ್ತ ಮ್ಯಾಗ ಮಾಡಬೇಕು. ಒಗ್ಗಟ್ಟಾಗ ಎಲ್ಲ ನಾವು ಎತ್ನೋರು ಒಗ್ಗಟ್ಟಾಗಿರ್ಬೇಕು. ಹಿಡಿಯೋರು ಅವರು ಎಲ್ಲ ಒಂದು ಒಗ್ಗಟ್ಟಾಗೋಬೇಕು. ಈಗ ಸಪೋಸ್ ಹಿಡಿದ್ರೆ ಕೂಡ ಒಂದು ರಿಸ್ಕ್ ಮಾಡ್ಕೊಡ್ದು, ಪ್ರಚನೆ ಮಾಡ್ಕೊಡ್ದು, ಒಂದು ಖುಷಿಯಾಗಿ ಮಾಡ್ಕೋಬೇಕು, ಖುಷಿಯಾಗಿ ಬರಬೇಕು. ಸಪೋಸ್ ಹಂಗೂ ಹಿಡ್ಕೊಂಡ್ಬಿಟ್ರೆ ಹಂಗೂ ಏನಿಲ್ಲ, ಅದೇನು ಅದೃಷ್ಟವಾಗಿದ್ದೇನಿಲ್ಲ. ಇಲ್ಲ ನಮ್ಮ ಎತ್ನಾಗ ತಾಕತ್ತಿದ್ರೆ ಹೊಡ್ಕೊ ಬರ್ತದೆ, ಇಲ್ಲ ಕೊಟ್ಟು ಬರ್ತದೆ ಕುಚ್ಚು. ಅಷ್ಟೋಡ ನಾವು ನೋಡ್ಕೊ ಬರ್ಬೇಕು. ಸುಮ್ಮನೆ ಪ್ರಚನೆ ಮಾಡ್ಕೋಬಾರ್ದು, ಖುಷಿಯಾಗಿ ಮಾಡ್ಬೇಕು ಅನ್ನೋದಷ್ಟೇ. ನಮ್ಗೆ ತೊಂದರೆ ಇಲ್ದಿರ ಮಾಡಿದ್ರೆ ಹಬ್ಬಗಳು ಉಳಿತದೆ. ಮತ್ತೆ ಇದಕ್ಕೆ ಎಕ್ಸರ್ಸೈಸ್ ಏನು ಮಾಡಿಸ್ತೀರಾ? ಎಕ್ಸರ್ಸೈಸ್ ಏನು ನೀರು ಕೋತೀರಿ, ನೀರಾಗ ಮಿಚ್ತೀರಿ, ಮತ್ತೆ ಹೊಡ್ಕೊಂಬಂದು ಕಟ್ಟಾಕ್ತೀರಿ. ಎಷ್ಟು ದಿವ್ಸಕ್ಕೆ ಒಂದ್ಸರಿ ಈಜ್ಗೆ ಹೋಗ್ತೀರಾ? ಒಂದು 2 ದಿವಸ 3 ದಿವಸಕ್ಕೆ ಒಂದ್ಸಲ ಆಗ್ತೀರಿ. ಹೌದಾ? ಇದೊಂದೇನ ಕಟ್ಟೋದು ನೀವು? ಇದು ಒಂದೇ ವರಿ ಇರೋದು. ಮೊದಲು ಕಟ್ತಾ ಇದ್ರಾ? ಮೊದಲು ಕಟ್ತಾ ಇದ್ರಿ. ಮೊದಲು ಒಂದು 20 ವರ್ಷಕ್ಕೆ, ಒಂದು 15 ವರ್ಷಕ್ಕೆ ಮುಂದೆ ಒಂದು 20 ವರ್ಷನೇ ಹಬ್ಬ ಮಾಡಿದ್ದೀರಿ. ಹೌದಾ? ಎಷ್ಟು ವರೆಗೆ ಕಟ್ಟಿದ್ರಿ ಆಗ? ಆವಾಗ ಒಂದು ಜೋಡಿ. ಅವಾಗ ಒಂದು ಜೋಡಿ. ಏನು ಆವಾಗ ಏನು ಸಿಗ್ತಾ ಇದ್ರಿ ನಿಮ್ಮ ಹೊರಗಿಲ್ದ? ಆವಾಗೆಲ್ಲ ಇದೆಲ್ಲ ಏನಿರಲಿಲ್ಲ. ಅವಾಗೆಲ್ಲ ಹೆಸರುಗಳೆಲ್ಲ ಏನಿರಲಿಲ್ಲ. ಏನಿಲ್ಲ, ಅನಾಮತ್ತಾಗಿ ಎತ್ಕೊಂಡೋಗಾರೆ ಬಿಡೋರೆ. ಅವಾಗ ಏನು ಬರೀ ಕುಚ್ಚಲ್ಲಿ ಬಿಡ್ತಾ ಇದ್ದಿದ್ದು ಅಷ್ಟೇನಾ? ಅವಾಗ ಕುಚ್ಚೆ. ಅವಾಗ ಎಷ್ಟು ಅಡಿ ಇರ್ತಾ ಇತ್ತು ಕುಚ್ಚುಗಳು? ಅವಾಗೆಲ್ಲ ನಾನು ಎಷ್ಟು ಒಂದು 4 ಅಡಿ 3 ಅಡಿ ಅಷ್ಟೇ. ಅವಾಗ ಎಷ್ಟು ವರ್ಷದಿಂದ ಮಾತು ನೀವು ಹೇಳ್ತಾ ಇದ್ದೀರಾ? ನಾವು ಹೇಳ್ತಾ ಇರೋದಂದ್ರೆ ಒಂದು 15 ವರ್ಷಕ್ಕೆ ಮುಂದ್ಗಡೆ ಹೇಳ್ತಾ ಇದ್ದೀವಿ. 15 ವರ್ಷದ ಹಿಂದೆ ಮಾತು. ಹೌದೌದು. ಅವಾಗ ಹೆಂಗ್ ನಡೀತಾ ಇತ್ತು ಹಬ್ಬಗಳು? ಆವಾಗೆಲ್ಲ ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆ ಹಬ್ಬ ನಡೀತಾ ಇತ್ತು. ಅವಾಗ ಏನು ಪರ್ಮಿಷನ್ ಏನಿಲ್ಲ, ಪ್ರಶ್ನೆ ಇಲ್ಲ. ಹಳ್ಳಿಗಳಲ್ಲೂ ನಡೀತಾ ಇತ್ತು ಹಬ್ಬಗಳು. ಬೇಕು ಹಬ್ಬ ಮಾಡ್ಬೇಕಂದ್ರೆ ಮಾಡ್ಬೋದು. ಅವಾಗೆಲ್ಲ ಏನು ಪರ್ಮಿಷನ್ ಬೇಕು, ಹಬ್ಬ ಮಾಡ್ಬೇಕು ಅಂದ್ರೆ ಮಾಡ್ಬಿಡ್ತಾ ಇರೋದು ಅಷ್ಟೇ. ಹೌದು. ಆವಾಗ ಹೊರೆಗಳು ಜಾಸ್ತಿ ಇತ್ತು, ಹಬ್ಬದ ಹೊರೆಗಳು ಅವಾಗ ಜಾಸ್ತಿ ಇತ್ತು. ಅವಾಗ ಜಾಸ್ತಿ ಇತ್ತು. ಅವಾಗ ಇತ್ತು. ಇವಾಗ ಜಾಸ್ತಿ ಐತೆ ಅಂದ್ರೆ ಆವಾಗ ಇತ್ತು. ಆವಾಗ ಅಂದ್ರೆ ಕೂಡ ಇಷ್ಟೊಂದು ಖುಷಿ ಇರಲಿಲ್ಲ ಜನಗಳಿಗೆ. ಏನೋ ಹಬ್ಬ ಮಾಡ್ಬೇಕು, ಒಂದ್ ಎತ್ತು ಕಟ್ಕೋಬೇಕು ಅನ್ನೋದಷ್ಟೇ. ಏನೋ ಊರ್ಕೊಂದ್ 2 ಜೊತೆ 3 ಜೊತೆ ಎತ್ತಿರುವ. ಇವತ್ತು ಹುಡುಗರಿಗೆ ಜಾಸ್ತಿ ಖುಷಿ. ಇವಾಗ ಇನ್ನೂ ಚೆನ್ನಾಗಿ ಹಬ್ಬ ನಡೀತಾ ಇದೆ ಅಂತ. ಇವಾಗ ಇನ್ನೂ ಜಾಸ್ತಿ ಖುಷಿ ಆಗವ್ರು ಜನ. ಹಬ್ಬ ಮಾಡೋದ್ರಲ್ಲಿ ಇನ್ನೂ ಖುಷಿ ಪಡ್ತಾ ಇದಾರೆ ಜನರೀಗ. ಹೌದೌದು. ಹೇಳಿ. ಟೈಮಿಂಗ್ ಹಬ್ಬ ಮಡಗಿದ್ದು ಸ್ವಲ್ಪ ತೊಂದರೆ. ಟೈಮಿಂಗ್ ಹೆಂಗೆ? 2 ಅವರ್ 3 ಅವರ್ ಪರ್ಮಿಷನ್ ಅಲ್ಲ, ಅದರಿಂದ ಎತ್ತು ಬಿಡೋರ್ಗೂ ಸ್ವಲ್ಪ ತೊಂದರೆ. ಸಾಲಲ್ಲ. ಒಂದ್ಸಲ ಎತ್ತು ದೂರ ಓಡ್ತದೆ, ಇನ್ನೊಂದ್ಸಲ ಇಟ್ಕೊ ಬರೋದಕ್ಕೆ ಹಬ್ಬನೇ ಖಾಲಿ ಆಗ್ಬಿಡ್ತದೆ. ಅಂದ್ರೆ ಟೈಮಿಂಗ್ 3 ಗಂಟೆನೇ ಪರ್ಮಿಷನ್ ಕೊಟ್ಟಿರೋದ್ರಿಂದನೂ ಕಷ್ಟ ಅಂತ ಇದ್ರೆ ಕಷ್ಟ. ನಾವು ಮುಂದೆ ಮಾಡ್ತಾ ಇದ್ದಂಗೆ 9 ಗಂಟೆ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆ ಹಬ್ಬ ಮಾಡ್ತಾರಲ್ಲ, ಆವಾಗ ಬಂದು ನಮಗೆ ಟೈಮಿಂಗ್ ಇರಲ್ಲ, ಪರ್ಮಿಷನ್ ಇರಲ್ಲ, ಟೈಮಿಂಗ್ ಇರಲ್ಲ. ಜಾಲಾಗಿ ಹೋಗಿ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಯಾರು ಒಬ್ರು ಮೇಲೆ ಒಬ್ರು ದ್ವೇಷ ಪಡ್ತಾ ಇರ್ಲಿಲ್ವಾ? ಇಲ್ಲ. ಅವಾಗೆಲ್ಲ ಯಾರು ಅಬ್ಜೆಕ್ಷನ್ ಇಲ್ಲ. ಖುಷಿ ಎಲ್ಲರೂ ಹಿಡಿಯೋರು ಖುಷಿ ಪಡ್ತಾ ಇದ್ರು, ಇವರು ಬಿಡೋರು ಖುಷಿ ಪಡ್ತಾ ಇದ್ರು. ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. 91 59 73 42 ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಓಕೆ.